ಸರ್ದಾರ್ ಪಟೇಲ್ ವಾಣಿಜ್ಯ ಕಟ್ಟಡ ಅಧ್ವಾನ 45 ಮಳಿಗೆಗಳ ಕಟ್ಟಡ 4 ವರ್ಷ ಕಳೆದರೂ ಉದ್ಘಾಟನೆನೇ ಇಲ್ಲ. ಪರಿಶಿಷ್ಟ ಫಲಾನುಭವಿಗಳಿಗೆ ಅನುಕೂಲ ಯಾವಾಗ? ಇದು ವಾಣಿಜ್ಯ ಕಟ್ಟಡ ಉದ್ಘಾಟನೆ ಯಾವಾಗ? ಸ್ಟೋರಿ. ನಾಲ್ಕು ವರ್ಷ ಕಳೆದೇ ಹೋಯಿತು. ಕೋಟಿ ಅನುದಾನವನ್ನ ಸುರಿದು ವಾಣಿಜ್ಯ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಅದು ಸರ್ಕಾರಿ ವಾಣಿಜ್ಯ ಕಟ್ಟಡ. ಆದರೆ 4 ವರ್ಷ ಕಳೆದರೂ ಉದ್ಘಾಟನೆ ಭಾಗ್ಯ ಮಾತ್ರ ಆ ಕಟ್ಟಡಕ್ಕೆ ಸಿಕ್ಕಿಲ್ಲ. ಪರಿಶಿಷ್ಟ ಸಮುದಾಯದ ವ್ಯಾಪಾರಿಗಳಿಗೆ ಇದರಿಂದ ಕಷ್ಟ ಆಗ್ತಿದೆ. ಆ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಅವ್ರಿಗೂ ಒಂದು ಆಶಾಭಾವನೆ ಇರುತ್ತಲ್ಲ, ನಮಗೋಸ್ಕರ ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ನಮ್ಗೆ ಇನ್ ಮುಂದೆ ವ್ಯಾಪಾರಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಆಶಾಭಾವನೆಯಲ್ಲಿ ಇದ್ರು, ಒಂದು ಭರವಸೆಯಲ್ಲಿ ಇದ್ರು. ಆದ್ರೆ 4 ವರ್ಷ ಕಳೆದೇ ಹೋಯ್ತು. ಆದ್ರೆ ಆ ಕಟ್ಟಡ, ವಾಣಿಜ್ಯ ಕಟ್ಟಡದ ಉದ್ಘಾಟನೆ ಮಾತ್ರ ಆಗ್ತಾ ಇಲ್ಲ. ಇದರಿಂದ ಸಹಜವಾಗಿ ಪರಿಶಿಷ್ಟ ಸಮುದಾಯದ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 4 ವರ್ಷ ಕಳೆದ್ರೂ ವಾಣಿಜ್ಯ ಕಟ್ಟಡ ಉದ್ಘಾಟನೆ ಯಾಕೆ ಆಗ್ತಾ ಇಲ್ಲ? ಇಲ್ಲಿ ರಾಜಕೀಯ ಏನಾದ್ರೂ ನಡೀತಾ ಇದೆಯಾ? ಇದರಿಂದ ವ್ಯಾಪಾರಿಗಳಿಗೆ ಆಗ್ತಿರುವಂತ ಕಷ್ಟ ಏನು? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಸರ್ದಾರ್ ಬಾಯಿ ಏನು ಮಳಿಗೆಗಳನ್ನು ಮಾಡಿದ್ದಾರೆ. ಸುಮಾರು 5 ವರ್ಷ ಆಯಿತು. ಅಲ್ಲಿ ರಾತ್ರಿ ಬರೀ ಗುಟ್ಕಾ ತಿಂದು ಉಗುಳುದು, ಮದ್ಯಪಾನ ಮಾಡುವುದು, ಸಿಗರೇಟ್ ಸೇದುವುದು, ಮೂತ್ರ ವಿಸರ್ಜನೆ ಮಾಡೋದು, ಅದ್ರ ಸಲುವಾಗಿ ನಿರ್ಮಾಣ ಮಾಡಿದ್ರೆ ಏನು ಒಂದು ನಿಗದಿಯನ್ನು ಮಾಡಿದ್ದೀರಿ, 18,000 ರೂಪಾಯಿ ಮಾಡಿದ್ದೀರಿ, ಅದು ದಲಿತರಿಗೆ ಅಷ್ಟು ಕಟ್ಟಕ್ಕಾಗೋದಿಲ್ಲ. ಜಲ್ದಿನೇ ಫಲಾನುಭವಿಗಳಿಗೆ ಮಳಿಗೆಗಳನ್ನು ವಿತರಿಸೋ ಕೆಲಸ ನಾವು ಮಾಡ್ತೇವೆ ಖಂಡಿತ. ಇದು ವಿಜಯಪುರ ನಗರದ ಬಬಲೇಶ್ವರ ನಾಕಾದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಾಣಿಜ್ಯ ಸಂಕೀರ್ಣ. ಈ ಹಿಂದೆ ಲೋಕೋಪಯೋಗಿ ಸಚಿವರಾಗಿದ್ದ ಗೋವಿಂದ ಕಾರಜೋಳ ವಿಶೇಷ ಆಸಕ್ತಿಯಿಂದ ಈ ವಾಣಿಜ್ಯ ಸಂಕೀರ್ಣವನ್ನ 3.5 ಕೋಟಿ ವೆಚ್ಚದಲ್ಲಿ ಕಟ್ಟಿಸಿದ್ದಾರೆ. 2022ರಲ್ಲಿ ಕಟ್ಟಡ ಪಾಲಿಕೆಗೆ ಹಸ್ತಾಂತರವಾಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅರ್ಹ ಫಲಾನುಭವಿಗಳ ವಾಣಿಜ್ಯ ಉದ್ದೇಶಕ್ಕೆ ಈ ಕಟ್ಟಡದಲ್ಲಿನ 45 ಮಳಿಗೆಗಳು ಹಸ್ತಾಂತರ ಆಗಬೇಕು. ಆದರೆ 4 ವರ್ಷವಾದರೂ ಉದ್ಘಾಟನೆಯಾಗಿಲ್ಲ. ಈ ಕಟ್ಟಡ ಕಿಡಿಗೇಡಿಗಳ ಅಡ್ಡವಾಗಿದೆ. ಮದ್ಯದ ಬಾಟಲ್ಗಳು ಬಿದ್ದಿವೆ. ಬೀಡಿ, ಸಿಗರೇಟು ಸೇದಿ ಎಲ್ಲೆಂದರಲ್ಲಿ ಉಗಿದು ಗಲೀಜು ಮಾಡಿದ್ದಾರೆ. ಕಿಟಕಿಗಳ ಗಾಜು ಒಡೆದು ಹೋಗಿದೆ. ವಾಣಿಜ್ಯ ಮಳಿಗೆ ಹಾಳು ಕೊಂಪೆಯಾಗಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹೆಸರಿನಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಆಗಿತ್ತು. ಸುಮಾರು 3,50,00,000 ರೂಪಾಯಿಗಳಲ್ಲಿ 3 ಅಂತಸ್ತಿನ 45 ವಾಣಿಜ್ಯ ಸಂಕೀರ್ಣಗಳಿರುವ ಒಂದು ಬೃಹತ್ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಆಗಿದೆ. ಅಲ್ಲಿ ಇಲ್ಲಿವರೆಗೂ 4 ಬಾರಿ ಹರಾಜಿಗೆ ಕರೆದ್ರು. 7,000ರಿಂದ 17,000 ರೂಪಾಯಿ ಒಳಗೆ ಅದರ ಬಾಡಿಗೆನ ಇದು ಮಾಡಿದ್ರಂದ್ರೆ ಸಣ್ಣ ವ್ಯಾಪಾರಸ್ಥರು 17,000 ರೂಪಾಯಿ ಹೆಂಗೆ ಕೊಡೋಕ್ಕಾಗತ್ತೆ ಸರ್? ಅಲ್ಲಿ ರಾತ್ರಿ ಬರೀ ಗುಟ್ಕಾ ತಿಂದು ಉಗುಳುದು, ಮದ್ಯಪಾನ ಮಾಡುವುದು, ಸಿಗರೇಟ್ ಸೇದುವುದು, ಮೂತ್ರ ವಿಸರ್ಜನೆ ಮಾಡೋದು, ಅದ್ರ ಸಲುವಾಗಿ ನಿರ್ಮಾಣ ಮಾಡಿದ್ರೆ ಸುಮಾರು 5 ವರ್ಷ ಆಯಿತು. ಏನು ಒಂದು ನಿಗದಿಯನ್ನು ಮಾಡಿದ್ದೀರಿ, 18,000 ರೂಪಾಯಿ ಮಾಡಿದ್ದೀರಿ, ಅದು ದಲಿತರಿಗೆ ಅಷ್ಟು ಕಟ್ಟಕ್ಕಾಗೋದಿಲ್ಲ. ಅದನ್ನು ಕಡಿಮೆ 5,000 ರೂಪಾಯಿ, ತಿಂಗಳಿಗೆ 5,000 ರೂಪಾಯಿ ಮಾಡಿದರೆ ಅದು ದಲಿತರಿಗೆ ಒಂದು ಅಂಗಡಿಗಳನ್ನು ಕೊಡಬೇಕು ಮತ್ತು ಅದನ್ನು ನಿಗದಿ ಮಾಡಬೇಕು 5,000 ರೂಪಾಯಿ ಅಂತ. ಅದಕ್ಕಾಗಿ ನಾನು ಕಮಿಷನರ್ಗೆ ಒತ್ತಾಯ ಮಾಡ್ತೀನಿ. ಯಾಕಂದರೆ ನಿಜವಾದ ಏನು ಇಲ್ಲಿ ನಮ್ಮ ವಾರ್ಡ್ ನಂಬರ್ 34ರಲ್ಲಿ ದಲಿತರೇನು ಅದಾರ, ಅವರಿಗೆ ನ್ಯಾಯಯುತವಾಗಿ ಅಂಗಡಿಯನ್ನು ಹಂಚಿಕೆ ಆಗಬೇಕು. ನೀವು ಅದನ್ನು ಬಿಟ್ಟು ತಿಂಗಳಿಗೆ 18,000 ರೂಪಾಯಿ ತಂದು ಏನೇ ಒಂದು ನಿಗದಿಯನ್ನು ಮಾಡಿದ್ದೀರಿ, ಅದು ದಲಿತರಿಗೆ ಅದು ಅಷ್ಟು ಕಟ್ಟಕ್ಕಾಗೋದಿಲ್ಲ. ಅವ್ರಿಗೆ ಭಾಳ ಅನ್ಯಾಯ ಆಗ್ತೈತಿ. ಪಾಲಿಕೆಯು ಮಳಿಗೆಗಳಿಗೆ 9ರಿಂದ 17-18 ಸಾವಿರದವರೆಗೂ ಬಾಡಿಗೆ ನಿಗದಿ ಮಾಡಿದೆ. ಆದರೆ ಇಷ್ಟು ದೊಡ್ಡ ಮೊತ್ತದ ಬಾಡಿಗೆ ಕೊಡಲು ವ್ಯಾಪಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ವ್ಯಾಪಾರಿಗಳ ಆಕ್ರೋಶದ ಬಳಿಕ ದರ ಬದಲಾವಣೆಗೆ ಪಾಲಿಕೆ ಮುಂದಾಗಿದೆ. ಅಂಗಡಿಗಳ ನಿಲಾವ್ ಆಗಬೇಕಂತೇಳಿ ಧ್ವನಿ ಎದ್ದವನೇ ನಾನೇ. ಅದಕ್ಕೆ ಫಲಾನುಭವಿಗಳಿಗೆ ಅಂಗಡಿ ಕೊಡಿಸುವಂತ ಕೆಲಸ ನಮ್ಮ ಕಡೆ ಇದು ನಡೆದೈತಿ. ಈಗಾಗಲೇ ಆಯುಕ್ತರಿಗೆ ನಾನು ವಿಷಯ ಗಮನಿಸಿದಾಗ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದಾರೆ. ಕೂಡಲೇ ಅದರ ಪ್ರಕ್ರಿಯೆ ಪ್ರಾರಂಭವಾಗಿ ಮೂಲ ಫಲಾನುಭವಿಗಳಿಗೆ ಅಂಗಡಿ ಕೊಡುವಂತ ಕೆಲಸ ನಮ್ಮ ಮಹಾನಗರ ಪಾಲಿಕೆಯನ್ನು ಮಾಡ್ತೀವಿ. ಕಾನೂನದು ಕೆಲವೊಬ್ರು ಅತಿಕ್ರಮಣದಾರರೇ ಇದಕ್ಕೆ ಹೋಗಿದ್ರು, ಕೋರ್ಟಿಗೆ ಹೋಗಿದ್ರು. ಕೋರ್ಟ್ನ ಎಲ್ಲ ಪ್ರಕ್ರಿಯೆಗಳೆಲ್ಲ ಮುಗಿದವು. 3 ನಿಲಾವನು ಕೂಡ ಆಗಿದ್ದು. ಅದು ಬಾಡಿಗೆ ಜಾಸ್ತಿ ಇದಕ್ಕೆ ಯಾರೂ ಹಾಕಿಲ್ಲ. ಅದಕ್ಕೆ ಅದು ಕಡಿಮೆ ಮಾಡಿ ಅಂತೇಳಿ ನಾವು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ಪತ್ರ ಬರೆದೆವು. ಆ ಪ್ರಕಾರ ಜಲ್ದಿನೇ ಫಲಾನುಭವಿಗಳಿಗೆ ಮಳಿಗೆಗಳನ್ನು ವಿತರಿಸೋ ಕೆಲಸ ನಾವು ಮಾಡ್ತೇವೆ ಖಂಡಿತ. ಬೇಗ ಬಾಡಿಗೆ ಕಡಿಮೆ ಮಾಡಿ ಅಂಗಡಿಗಳನ್ನ ಹರಾಜು ಮಾಡುವಂತೆ ವ್ಯಾಪಾರಿಗಳು ಮನವಿ ಮಾಡಿದ್ದಾರೆ. ಇಲ್ಲದೇ ಇದ್ರೆ ಕಟ್ಟಡಕ್ಕೆ ಸುರಿದ ದುಡ್ಡು ವೇಸ್ಟ್ ಆಗಲಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.
ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಕಟ್ಟಡ ನಿರ್ಮಾಣ ಆಗಿ 4 ವರ್ಷ, ಅಲ್ಲೊಬ್ರು ಹೇಳ್ತಿದ್ರು 5 ವರ್ಷ ಅಂತೇಳಿ, 4-5 ವರ್ಷ ಕಳೆದೇ ಹೋಯ್ತು ಇಟ್ಕೊಳ್ಳೋ ಒಂದು ಸೈಡಲ್ಲಿ. ಬಟ್ ಇಲ್ಲಿ ಅಲಾಟ್ಮೆಂಟ್ ಯಾಕೆ ಡಿಲೇ ಆಗ್ತಿದೆ? ಒಂದ್ ಕಡೆ ಬಾಡಿಗೆ ಜಾಸ್ತಿ ಹೇಳ್ತಾ ಇದ್ದಾರೆ, 18,000 ಹೇಳ್ತಿದ್ದಾರೆ ಅಂತ. ಅದು ಕಡಿಮೆ ಮಾಡುವಂತ ಮನಸ್ಥಿತಿ ಇಲ್ವಾ ಪಾಲಿಕೆ ಸದಸ್ಯರಿಗೆ, ಅಧಿಕಾರಿಗಳಿಗೆ? ಶರ್ಮಿತಾ ಅಂತಂದ್ರೆ ವಿಜಯಪುರ ನಗರದಲ್ಲಿ ಸರ್ಕಾರದ ವಾಣಿಜ್ಯ ಮಳಿಗೆಗಳು ತಲೆ ಎತ್ತಬೇಕು ಅನ್ನೋ ಕಾರಣಕ್ಕೆ, ಯಾಕಂದ್ರೆ ಖಾಸಗಿಯಾಗಿ ಜಾಸ್ತಿ ಇರ್ತವೆ, ಅದಕ್ಕೆ ರೇಟ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಸರ್ಕಾರದ ಮಟ್ಟದಲ್ಲಿ ಮಹಾನಗರ ಪಾಲಿಕೆಯಿಂದ ಈ ಬಿಲ್ಡಿಂಗ್ ಗಳನ್ನ ಕಟ್ಟಿ ಅದನ್ನ ವ್ಯಾಪಾರಿಗಳಿಗೆ ಕೊಡುವಂತ ಉದ್ದೇಶಕ್ಕೆ ಇದೊಂದು ಮಾಡಲಾಗಿತ್ತು. ವಿಜಯಪುರದ ಬಬಲೇಶ್ವರ ನಾಕ ಏನಿದೆ ಅಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಹೇಳಿ ಒಂದು ನಾಮಕರಣವನ್ನು ಮಾಡಿಕೊಂಡು ಒಂದು ವಾಣಿಜ್ಯ ಕಟ್ಟಡವನ್ನ ಮಾಡಲಾಗಿದೆ. 3 ಹಂತದ 3 ಫ್ಲೋರ್ ಅಲ್ಲಿ ಇರುತ್ತದೆ. ಅದು 45 ರೂಮ್ಗಳಿವೆ, ಅಲ್ಲಿ 45 ಅಂಗಡಿಗಳಿವೆ. ಅದನ್ನ ಹಸ್ತಾಂತರ ಮಾಡೋ ವಿಚಾರದಲ್ಲಿ ಆರಂಭದಿಂದಲೂ ಒಂದಲ್ಲ ಒಂದ್ ರೀತಿಯಿಂದ ಗೊಂದಲಗಳು ಉಂಟಾಗ್ತಾ ಇದ್ವು. ಆರಂಭದಲ್ಲಿ ಏನಾಗಿತ್ತು ಅಂದ್ರೆ ಇದನ್ನ ಹಿಂದೆ ಏನು ಜಾಗಗಳಿದ್ದು ಇಲ್ಲಿ ತೆರವು ಮಾಡಿ ಇಲ್ಲಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಲಾಗಿರುತ್ತದೆ. ಹಾಗಾಗಿ ಅಲ್ಲಿದ್ದ ಮೂಲ ಮಾಲೀಕರನ್ನ ಆಕ್ರೋಶ ವ್ಯಕ್ತಪಡಿಸ್ತಾರೆ, ನಾವು ಮೊದಲು ಇಲ್ಲಿ ಇದ್ವಿ, ಹಾಗಾಗಿ ನಮಗೂ ಇದರಲ್ಲಿ ಜಾಗ ಕೊಡ್ಬೇಕು ಅಂತ ಹೇಳಿ. ಆದ್ರೆ ಸರ್ಕಾರದ ವಿಶೇಷ ಅನುದಾನ ಅಂದ್ರೆ ದಲಿತ ಸಮುದಾಯಕ್ಕೆ ಮಾತ್ರ ಅದನ್ನ ಮೀಸಲಾಗಿ ಕೊಡ್ಬೇಕು ಅನ್ನೋ ಒಂದು ವಿಶೇಷ ಅನುದಾನದಲ್ಲಿ ಅದನ್ನ ಕಟ್ಟಿರೋ ಕಾರಣಕ್ಕೆ ದಲಿತ ಸಮುದಾಯಕ್ಕೆ ಕೊಡ್ಬೇಕು ಅಂತ ಹೇಳಿ ಕೆಲವರ ವಾದವಾಗಿತ್ತು. ಹಾಗಾಗಿ ಎರಡು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಹಳಷ್ಟು ವರ್ಷಗಳ ಕಾಲ ಕೋರ್ಟ್ ವಿಚಾರದಲ್ಲಿ ಅದನ್ನ ಒಯ್ಯುವಂತ ಪರಿಸ್ಥಿತಿ ನಿರ್ಮಾಣವಾಯ್ತು. ಯಾಕಂದ್ರೆ ಅಲ್ಲಿ ಇದ್ದಂತ ಅಂಗಡಿಯವರು ನಮ್ಗೆ ಕೊಡ್ಬೇಕು ಅಂತ ಆಗ್ರಹ ಮಾಡಿ ಕಾರಣದಾಗಿ ಅದನ್ನ ಸಹಿತ ಕೋರ್ಟ್ ಅಲ್ಲಿ ವಿಚಾರಣೆ ಆಯ್ತು. ಕೊನೆಗೆ ಕೋರ್ಟ್ ದಿಂದ ಎಲ್ಲವೂ ಬಗೆಹರಿತು ಅನ್ನೋ ಕಾರಣಕ್ಕೆ ಇನ್ನೇನು ಯಾರು ಇದಾರೆ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ನಿರ್ಧಾರ ಆಗೋ ಮಟ್ಟಿಗೆ ಮತ್ತೆ ಈ ರೀತಿ ಕೋರ್ಟ್ ಅಲ್ಲಿ ಏನಂತ ಡಿಸೈಡ್ ಆಯ್ತು? ಈಗ ಎಲ್ಲಾ ಸಮುದಾಯಕ್ಕೂ ಕೊಡಬೇಕು ಅಂತನಾ, ಅಥವಾ ಪರಿಶಿಷ್ಟ ಜಾತಿಯವರಿಗೆ ಆ ಪಂಗಡಕ್ಕೆ ಸೇರಿದವರಿಗೆ ಮಾತ್ರ ಕೊಡಬೇಕು ಅಂತನಾ, ಯಾವ ತರ? ಶರ್ಮಿತಾ ಏನಂದ್ರೆ ಇದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಕೊಡ್ಬೇಕು ಅಂತ ಹೇಳಿ ಸರ್ಕಾರ ಸಹಿತ ಅದೇ ಉದ್ದೇಶದಿಂದ ಮತ್ತೆ SCP TSP ಹಣ ಏನ್ ಬರುತ್ತೆ ಅದರಲ್ಲಿ ಮಾತ್ರ ಕಟ್ಟಿರುತ್ತದೆ. ಗೋವಿಂದ ಕಾರಜೋಳ ಅವರು ಆ ಇಲಾಖೆ ಸಚಿವರಾಗಿದ್ದಾಗ ವಿಶೇಷ ಅನುದಾನ ಕೊಟ್ಟು ಕಟ್ಟಿರುತ್ತದೆ. ಯಾಕಂದ್ರೆ ಆ ಸಮುದಾಯಕ್ಕೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ, ಮತ್ತೆ ಕಡಿಮೆ ಬಾಡಿಗೆ ದರದಲ್ಲಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ, ಸುತ್ತಮುತ್ತ ಇರುವಂತಹ ಜನರಿಗೆ ಅದನ್ನ ಅನುಕೂಲ ಆಗ್ಲಿ ಅಂತ ಹೇಳಿ, ಆ ಕಮ್ಯುನಿಟಿ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ. ಆದ್ರೆ ಅದನ್ನ ಬೇರೆ ಸಮುದಾಯದವರು ಅಂದ್ರೆ ಎಲ್ಲಾ ಸಮುದಾಯಕ್ಕೆ ಕೊಡ್ಬೇಕಂತ ಹೇಳಿ ಈ ಹಿಂದೆ ಯಾರ್ಯಾರು ಅಂಗಡಿಯನ್ನ ಕಟ್ಟಿದ್ರು ಅವರು ಒಂದು ಕೋರ್ಟ್ ಅಲ್ಲಿ ದಾವೆಯನ್ನ ಹೂಡಿದ್ರು. ಆದ್ರೆ ಕೊನೆಗೆ ಇದು ಸರ್ಕಾರದ ನಿಯಮ ಏನಿತ್ತು ಅಂದ್ರೆ SC ST ಸಮುದಾಯಕ್ಕೆ ಮಾತ್ರ ಕೊಡ್ಬೇಕು ಅಂತ ಹೇಳಿ ಏನಿತ್ತು ಅದೇ ರೀತಿ ಆಗಿರುವಂತದ್ದು. ಹಾಗಾಗಿ ಈಗ ಮುಂದುವರೆದ ಭಾಗವಾಗಿ ಸರ್ಕಾರ ಆದ್ರೂ ಅದನ್ನ ಮುಂದುವರಿಸಬೇಕಾಗಿತ್ತು. ಅಂದ್ರೆ ಏನು SC ST ಸಮುದಾಯಕ್ಕೆ ಕೊಡ್ಬೇಕಾಗಿತ್ತು, ಅವ್ರಿಗೆ ಕೊಡೋ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ದರ ಮಾತ್ರ ಬಹಳಷ್ಟು ಹೆಚ್ಚಿಗೆ ಮಾಡಿರುವಂತದ್ದು. 9,000 ಆರಂಭದಿಂದ 17,000ವರೆಗೆ ಅದು ನಿಗದಿಯನ್ನ ಮಾಡಿರುವಂತದ್ದು. ಆದ್ರೆ ಅಷ್ಟು ದರ ಕೊಟ್ಟು ಇಲ್ಲಿ ವ್ಯಾಪಾರ ಮಾಡುವಂತಹ ಗುರುರಾಜ್, ಹಾಗೆ ಸಂಪರ್ಕದಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ಪಾಲಿಕೆ ಸದಸ್ಯರಾಗಿರುವಂತಹ ಶಿವರುದ್ರಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. 4-5 ವರ್ಷ ಆಯ್ತು ಕಟ್ಟಡ ನಿರ್ಮಾಣವಾಗಿ, ಸುಸಜ್ಜಿತವಾಗಿದೆ. ಹಂಗೆ ಬಿಟ್ರೆ ಈಗ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು, ಕುಡುಕರ ಅಡ್ಡೆ ಆಗಿದೆ, ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ, ಅದಕ್ಕೋಸ್ಕರ ಅಲಾಟ್ಮೆಂಟ್ ಬೇಗ ಮಾಡ್ಲಿ ಅಂತ. ಸಮಸ್ಯೆ ಏನ್ ಸರ್? ಈಗ 18,000 ಏನೋ ಫಿಕ್ಸ್ ಮಾಡಿದ್ದಾರೆ, ಕಡಿಮೆ ಮಾಡ್ದಲೆ ನಮಗೆ ಅಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಕ್ ಆಗಲ್ಲ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಸಮಸ್ಯೆ ಏನು ಮೇಡಮ್? ಏನಿಲ್ಲ, ಅದು ನಮ್ದು ಮಹಾನಗರ ಪಾಲಿಕೆಯ ಜಾಗ. ಫಂಡ್ ಬಂದ್ಬಿಟ್ಟು STPT, ಅದು ಹರಿಜನ ಗಿರಿಜನ ಕಲ್ಯಾಣ ಇಲಾಖೆಯಿಂದ ಫಂಡ್ ರಿಲೀಸ್ ಆಗಿತ್ತು. ಈಗಾಗಲೇ ಕಟ್ಟಡ ನಿರ್ಮಾಣ ಆಗೈತಿ. ಸ್ವಲ್ಪ ಅಲ್ಲಿ ಏನಂದ್ರು ಕೆಲವೊಬ್ರು ಸ್ಟೇ ಹೋಗಿದ್ರು ಕೋರ್ಟ್ ನಲ್ಲಿ, ಅದು ಸ್ಟೇನು ಫುಲ್ ಆಗೈತಿ. ಅದು ಬಹಳ ದಿವಸ ಉಳಿದಿದ್ರಿಂದ ಮೊಟ್ಟ ಮೊದಲ ಬಾರಿಗೆ ನಾನು ನಮ್ಮ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಧ್ವನಿ ಎತ್ತಿ ಅದು ಏನು ಫಲಾನುಭವಿಗಳಿಗೆ ಅಲಾಟ್ಮೆಂಟ್ ಆಗ್ಬೇಕಂತೇಳಿ ಧ್ವನಿ ಎದ್ದವನು ನಾನೇ. ಆ ಪ್ರಕ್ರಿಯೆ ಮುಂದುವರೆದ ಭಾಗವಾಗಿ ಈಗಾಗಲೇ 3 ಬಾರಿ ಟೆಂಡರ್ ಹರಾಜು ಕರಲಾಗಿತ್ತು. ಬಟ್ ಏನಾಗ್ಬಿಟ್ಟೈತೆ ಅಂದ್ರೆ ಅದು ಬಾಡಿಗೆ ಸಿಕ್ಕಾಪಟ್ಟೆ 18-20 ಸಾವಿರ ಬಾಡಿಗೆ ಫಿಕ್ಸ್ ಆಗಿದ್ರಿಂದ ಯಾರು ಹಾಕಿದ್ದಿಲ್ಲ. ಹಾಗಾಗಿ 3 ಬಾರಿ ಆದ್ಮೇಲೆ ಈಗ ನಾವು ಸರ್ಕಾರಕ್ಕೆ ಮಹಾನಗರ ಪಾಲಿಕೆ ಒಂದೇ ಪ್ರಸ್ತಾವ ಕಳಿಸಿದೇವೆ, ಬಾಡಿಗೆ ಕಡಿಮೆ ಮಾಡಬೇಕಂತ, ಬೇಗನೆ ಮಾಡ್ಬೇಕಂತ. ಅದ್ರ ಬಗ್ಗೆ ನಾವು ಈ ರೇಟ್ ಫಿಕ್ಸ್ ಮಾಡಿದ್ಯಾರು 18,000 ಅಂತ? ಇದು ಸರ್ಕಾರದಿಂದನೇ ಮೇಡಮ್ ಆಗಿದ್ದು, ನಮ್ಮ ಪೌರಾಡಳಿತ ಇಲಾಖೆದಿಂದನೇ ಆಗಿದ್ದು. ಬಟ್ ಈಗೇನಾಯ್ತು, 3 ಬಾರಿ ಪ್ರಕ್ರಿಯೆ ಆದ್ಮೇಲೆ ಅದು ರೇಟ್ ಕಡಿಮೆ ಮಾಡಕ್ ಬರ್ತೈತಿ. ಹೀಗಾಗಿ ಯಾರು ಹಾಕಿದ್ದಿಲ್ಲ. ಈಗ ಆದಷ್ಟು ಬೇಗನೆ ನಾವು ಸಾಮಾನ್ಯ ಸಭೆಯಲ್ಲಿ ಠರಾವನು ಕೂಡ ಪಾಸ್ ಮಾಡಿದೆವು. ಬೇಗನೆ ಹರಾಜು ಮಾಡಿ ಅದು ಏನು ಫಲಾನುಭವಿಗಳು ಕೊಡ್ತಾರೆ. ಅಲ್ಲಿನ ಬಾಡಿಗೆದಾರರು, ಬಾಡಿಗೆ ಬರಕ್ ರೆಡಿ ಇರೋರು, ವ್ಯಾಪಾರಸ್ಥರು ಎಷ್ಟು ಕೊಡಕ್ ರೆಡಿ ಇದಾರೆ ಅವ್ರ ಪ್ರಕಾರ? ಮೇಡಮ್ ಅಲ್ಲಿ ಆ ಏರಿಯಾದು ಆ ಮಾರ್ಕೆಟ್ ಸಂಬಂಧಪಟ್ಟಂಗ ಬಹಳ ಆದ್ರೆ 4,000-5,000 ಸಾವಿರ ಏನಾದ್ರೂ ಆಗ್ಬೋದು. 4,000-5,000 ಆಗ್ಬೋದು ಮೇಡಮ್. ಈ ಕಟ್ಟಡದಲ್ಲಿ ಎಷ್ಟು ರೂಮ್ಸ್ ಇದಾವೆ ಇವಾಗ? ಎಷ್ಟು ಮಳಿಗೆಗಳಿದೆ? ಸುಮಾರು ಒಂದು 60 ಮಳಿಗೆಗಳಿದಾವೆ. 3 ಫ್ಲೋರ್ ಕಟ್ಟಡ ಐತಿ. ಒಂದು 60ಕ್ಕಿಂತ ಹೆಚ್ಚು ಮಳಿಗೆಗಳಿದಾವೆ ಮೇಡಮ್. ಓಕೆ, ಅಂದ್ರೆ ಇವಾಗ ಡಿಮ್ಯಾಂಡ್ ಜಾಸ್ತಿ ಇದೆಯಾ, ಬಾಡಿಗೆ ಕಮ್ಮಿ ಆದ್ರೆ ನಮಗೂ ಇರ್ಲಿ ಅಂತ ಹೇಳಿ? ಮೇಡಮ್ ಅದು ಫಲಾನುಭವಿಗಳು ಏನಾದ್ರಲ್ಲ SC ಜನಾಂಗಕ್ಕೆ ಕೊಡಬೇಕಂತ ಆಗಿದೆ ಮೇಡಮ್. ಅದು ಅರ್ಥ ಆಯ್ತು. ಇವಾಗ ತುಂಬಾ ಕಡೆ ಏನಾಗಿದೆ ಅಂದ್ರೆ ಈ ತರ ಸುದ್ದಿ ನಾವು ಪ್ರಸಾರ ಮಾಡ್ತಿದೀವಿ, ಬಿಲ್ಡಿಂಗ್ ರೆಡಿ ಇರುತ್ತೆ, ಪ್ರಾಬ್ಲಮ್ಸ್ ನೀವ್ ಹೇಳ್ದಂಗೆ ಇಲ್ಲಿ ಬಾಡಿಗೆ ಸಮಸ್ಯೆ, ಕೆಲವು ಕಡೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ವ್ಯಾಪಾರಸ್ಥರು ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೆ, ಯಾರಿಗೆ ಅಲಾಟ್ ಮಾಡೋದು ಅಂತ ಗೊತ್ತಾಗಲ್ಲ, ಹಂಗ ಬಾಕಿ ಉಳಿಸ್ಕೊಂಡಿರ್ತಾರೆ. ಇಲ್ಲಿ ಆ ಪ್ರಾಬ್ಲಮ್ ಇದೆಯಾ?
ಆ ತರ ಏನಿಲ್ಲ ಮೇಡಮ್. ಯಾಕಂದ್ರೆ 4 ವರ್ಷ ಆಯ್ತು. 4 ವರ್ಷ ಅಂದ್ರೆ ನೀವು ಸ್ವಲ್ಪ ಮಟ್ಲಿ ನಾವು ವಿಚಾರ ಮಾಡಿದ್ರೆ ಸಾಕಷ್ಟು ಅನುದಾನ ನಮ್ಮ ಮಹಾನಗರ ಪಾಲಿಕೆಗೆ ಹರಿದು ಬರ್ತಿತ್ತು. ಇದು ಯಾರು ಏನಂತಾರ ಅದಕ್ಕೆ ದೂರದೃಷ್ಟಿ ಸ್ವಲ್ಪ ಇಲ್ಲ. ಆದ್ರೂ ಕೂಡ ನಮ್ಮ ನಗರ ಶಾಸಕರು ಕೂಡ ಅನೇಕ ಬಾರಿ ಎಲ್ಲಾ ಪಾಲಿಕೆ ಅಧಿಕಾರಿಗಳಿಗೂ ಎಲ್ಲರಿಗೂ ಕರೆದು ಬೇಗನೆ ಹರಾಜು ಮಾಡಿ ಫಲಾನುಭವಿಗಳು ಕೊಡ್ಬೇಕಂತ ಅವರು. ಅಂದ್ರೆ ನೀವ್ ಹೇಳ್ತಿರೋದು, ನೀವು ದನಿ ಎತ್ತಿದ್ದೀರಾ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ, ಬಟ್ ಪಾಲಿಕೆ ಸೈಡ್ ಇಂದ ಏನ್ ಸಮಸ್ಯೆ ಇಲ್ಲ, ಸರ್ಕಾರದಿಂದಲೇ ಅದು ಬಾಡಿಗೆ ಫಿಕ್ಸ್ ಆಗಿರೋದ್ರಿಂದ ಅಲ್ಲಿಂದ ಸಮಸ್ಯೆ, ಅಲ್ಲಿಂದ ಮತ್ತದು ಸರಿಪಡಿಸಿ ಬರ್ಬೇಕಾಗತ್ತಲ್ವಾ, ತಿದ್ದುಪಡಿಯಾಗಿ ಬರ್ಬೇಕು. ಸರಿ ಮೇಡಮ್, ಅದಕ್ಕೆ ನಮ್ಮ ಕಮಿಷನರ್ ಅವ್ರಿಗೂ ಮಾತಾಡಿದಾಗೈತಿ, ಅವರು ಕೂಡ ಫಾಲೋ ಅಪ್ ಮಾಡ್ತಾ ಇದಾರೆ. ಆದಷ್ಟು ಜಲ್ದಿನೇ ಪ್ರೊಸೆಸ್ ಮುಗಿಸಿ ಅದು ಪಾಲಿಕೆ ಮಳಿಗೆಗಳ ಹರಾಜು ಹಾಕುವ ಪ್ರಕ್ರಿಯೆಯಲ್ಲಿ ನಾವು ಕೂಡ ಅದಕ್ಕೆ ಏನಂತಾರ ಹಿಂದ್ ಬಿದ್ದು ಬೆನ್ನ ಹತ್ತಿ ಅದ್ ಕೆಲಸ ಮಾಡಿಸ್ಕೊಳತ್ತೇವೆ ಮೇಡಮ್. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಸಚಿವರಾಗಿರ್ಬೋದು ಅಥವಾ ಸರ್ಕಾರದ ಕಡೆಯಿಂದ ಯಾರ ಜೊತೆ ಫಾಲೋ ಅಪ್ ಅಲ್ಲಿ ಇದ್ದೀರಾ ನೀವು? ಮೇಡಮ್, ಈಗ ನಮ್ಮ ಮಹಾನಗರ ಪಾಲಿಕೆಯ ಬೆಂಗಳೂರಿನಲ್ಲಿ ಏನು ಬರ್ತಿತ್ಲ UD ಆಫೀಸ್ ಬರ್ತಿತ್ಲ ಅರ್ಬನ್ ಡೆವಲಪ್ಮೆಂಟ್, ಅಲ್ಲಿ ಫೈಲ್ ಕೂಡ ನಾವು ಅಂದ್ರೆ ಪ್ರೊಸೆಸ್ ಇರ್ತಿತ್ತು ಮೇಡಮ್. ಅದು 3 ಬಾರಿ ಹರಾಜ್ ಆದ್ಮೇಲೆ ಯಾರು ತಗೊಳ್ಳಿ ಅಂದ್ರೆ ಬಾಡಿಗೆ ಕಡಿಮೆ ಮಾಡಕ್ ಬರ್ತಿತ್ತು. ಈ ದರಪಟ್ಟಿ ನಿಗದಿ ಮಾಡೋರು ಸರ್ಕಾರದವರೇ ಮೇಡಮ್. ಇದು ನಮ್ ಕಡೆ ಇರುದಿಲ್ಲ, ನಮ್ಮ ಮಹಾನಗರ ಪಾಲಿಕೆ ಇರುದಿಲ್ಲ. ಈ ಅಂದ್ರೆ ಆನ್ಲೈನ್ ಒಳಗೆ ಆಗ್ಬಿಟ್ಟಿದೆ ಮೇಡಮ್. ಇದು ಅಂದ್ರೆ ಬಾಡಿಗೆ ಫಿಕ್ಸ್, ಅಮೌಂಟ್ ಫಿಕ್ಸ್, ಬಟ್ ಏನ್ ಡಿಪಾಸಿಟ್ ಇಲ್ಲ ಅದು ಹರಾಜ್. ಲಾಸ್ಟ್ ಟೈಮ್ ಹರಾಜ್ ಕರೆದಿದ್ ಯಾವಾಗ? ಮೂರನೇ ಸಲ ಕರೆದು ಸುಮಾರು 1 ತಿಂಗಳು ಹಿಂದೆ ಕರೆದಿದ್ರು ಮೇಡಮ್. 1 ತಿಂಗಳಾಯ್ತು. ಅದಾದ್ಮೇಲೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ನಾವು ಠರಾವ್ ಪಾಸ್ ಮಾಡಿ ಕೂಡ ನಾವು ಕಳಿಸಿದ್ವಿ ಸರ್ಕಾರಕ್ಕೆ, ಅದು ಬೇಗನೆ ಇದು ಮಾಡ್ಬೇಕಂತ. ಆ ಸಂಬಂಧಪಟ್ಟಂಗ ಫಾಲೋಅಪ್ ನಲ್ಲಿ ಇದೆ ಮೇಡಮ್. ಆದಷ್ಟು ಹರಾಜ್ ಆದ್ರೆ ನಮ್ಮ ಪಾಲಿಕೆಗೆ ಆದಾಯ ಬರುತ್ತೆ. ಈಗ 5 ವರ್ಷ ಆಗೋಯ್ತು ನೋಡಿ ಅಲ್ವಾ, 5 ವರ್ಷದಲ್ಲಿ ಎಷ್ಟು ದುಡ್ಡು ಹರಿದು ಬರುತ್ತೆ. ಕಟ್ಟಡ ಕೂಡ ಶಿಥಿಲ ವ್ಯವಸ್ಥೆ ಇದೆ. ನಾವು ಕೂಡ ಅಧಿಕಾರಿ ಗಮನಕ್ಕೆ ತಂದು ಅದೆಲ್ಲ ಕ್ಲೀನ್ ಮಾಡಿಸೋದಿರ್ಬೋದು, ಅಲ್ಲಿ ಮುತ್ತುವರ್ಜಿ ವಹಿಸುವಂತದ್ದು ನಾವು ಕೂಡ ಅದು ಬೆನ್ನ ಹತ್ತಾ ಇದೆ ಮೇಡಮ್. ಕರೆಕ್ಟ್, ಮೇಂಟೆನೆನ್ಸ್ ಮಾಡ್ಬೇಕಾಗತ್ತೆ ಕಾಲಕ್ಕೆ, ಇಲ್ಲಾಂದ್ರೆ ಆ ಕಟ್ಟಡ ವೇಸ್ಟ್ ಆಗಿ ಹೋಗುತ್ತೆ, ದುಡ್ಡು ಸುರಿದಿದ್ದು ವೇಸ್ಟ್ ಆಗುತ್ತಲ್ವಾ. ಹಾಳಾಗಿದೆ ಅಂದ್ಮೇಲೆ ವ್ಯಾಪಾರಸ್ಥರು ಮುಂದೆ ಬರಲ್ಲ. ಈ ಮುಂಚೆ ಈ ಜಾಗದಲ್ಲಿ ಏನಿತ್ತು? ಈ ಜಾಗದಲ್ಲಿ ಕೆಲವೊಬ್ರು ಕಿರಾಣಿ ಅಂಗಡಿ, ಸೈಕಲ್ ಶಾಪ್, ಈ ರೀತಿ ಒಂದು 5-6 ಶೆಡ್ಗಳಿದ್ದು ಮೇಡಮ್. ಅವರು ಏನಾದ್ರು ಕೋರ್ಟಿಗೆ ಹೋಗಿದ್ರು. ಅವರು ಆ ಕೋರ್ಟ್ ನಲ್ಲಿ ಯಾರ ಹತ್ರ ಡಿಲೇ ಆಗೈತಿ ಗೊತ್ತಿಲ್ಲ, ನಮ್ಮ ಅಧಿಕಾರಿಗಳು ಡಿಲೇ ಮಾಡಿದ್ರು ಯಾರು ಗೊತ್ತಿಲ್ಲ. ಆ ಕೋರ್ಟ್ ನಲ್ಲೇ ಪ್ರೊಸೆಸ್ ಒಂದು 4-5 ವರ್ಷ ಆಯ್ತದು. ಈಗ ಕೋರ್ಟ್ ನಲ್ಲಿ ಎಲ್ಲ ಸಮಸ್ಯೆನೂ ಬಗೆಹರಿದಿದ್ದಿ, ಏನೂ ಪ್ರಾಬ್ಲಮ್ ಇಲ್ಲ. ಹೀಗಾಗಿ ನಾವು ಕೂಡ ಪಾರದರ್ಶಕವಾಗಿ ಹರಾಜು ಪ್ರಕ್ರಿಯೆ ಏನು ಮೂಲ ಫಲಾನುಭವಿಗಳಿದಾರೆ ಅವ್ರಿಗೆ ಕೊಡುವ ದೃಷ್ಟಿಕೋನ ಇಟ್ಕೊಂಡು ನಾವೆಲ್ಲ ಕೂಡ ಪ್ರಯತ್ನ ಮಾಡ್ತಿದ್ವಿ, ಎಲ್ಲ ಪಾಲಿಕೆ ಸದಸ್ಯರು. ಫೈನ್, ಈಗ ನಾವು ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀವಿ. ನಮ್ಗೆ ಅರ್ಥ ಆಯ್ತು ನೀವು ಅಂದ್ರೆ ಆ ಪ್ರೋಸೆಸ್ಸೇ ಹಂಗಿದೆ, 3 ಸತಿ ಹರಾಜು ಹಾಕ್ಬೇಕು, ಯಾರು ಅವಾಗ ಮುಂದೆ ಬರಲಿಲ್ಲ ವ್ಯಾಪಾರಸ್ಥರು ಅಂದ್ರೆ ಮತ್ತೇನಾದ್ರೂ ಬಾಡಿಗೆಯಲ್ಲಿ ತಿದ್ದುಪಡಿ ಮಾಡುತ್ತೆ ಸರ್ಕಾರ. ಎಲ್ಲ ಆನ್ಲೈನ್ ಅಲ್ಲೇ ಇರೋದ್ರಿಂದ ಪ್ರೊಸೀಜರ್ ಹಂಗಿದೆ ಅಂತ ಹೇಳ್ತಾ ಇದ್ದೀರಾ. ನೋಡೋಣ, ಈಗ 1 ತಿಂಗಳಾಗಿದೆ, 3ನೇ ಸತಿ ಹರಾಜು ಹಾಕಿ. ಶೀಘ್ರದಲ್ಲೇ ಇಂಥ ಸಮಸ್ಯೆಗಳು, ಇದೆಲ್ಲ ಸಣ್ಣ ಪುಟ್ಟ ಸಮಸ್ಯೆ, ಏನು ತೀರಾ ದೊಡ್ಡ ಸಮಸ್ಯೆ ಅಲ್ಲ. ಅಧಿಕಾರಿಗಳು ಮತ್ತು ಸರ್ಕಾರ ಮನ್ಸು ಮಾಡಿದ್ರೆ 1 ವಾರದಲ್ಲಿ ಈ ಪ್ರೋಸೆಸ್ ಎಲ್ಲ ಮುಗ್ದು ಹೋಗ್ಬಿಡುತ್ತಲ್ವಾ ಶಿವರುದ್ರ ಅವರೇ? ಹೌದು ಮೇಡಮ್, ಹಾಗಿದೆ. ಫೈನ್, ನೋಡೋಣ. ನೀವು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಇದ್ರ ಬಗ್ಗೆ ಮತ್ತೆ ದನಿ ಎತ್ತಿ ನಾವು ಸರ್ಕಾರದ ಗಮನ ತರುವಂತ ಪ್ರಯತ್ನ ಮಾಡ್ತೀವಿ. ಸಾಕಷ್ಟು ಜನ ವ್ಯಾಪಾರಿಗಳು ರೆಡಿ ಇದ್ದಾರೆ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯವರು ಸೇರಿದಂಗೆ. ಗುರುರಾಜ್, ಈಗ ಪಾಲಿಕೆ ಸದಸ್ಯರು ಅಸಹಾಯಕತೆಯಿಂದ ಮಾತಾಡ್ತಾ ಇದ್ದಾರೆ ಪಾಪ. ಅಂದ್ರೆ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಈ ವಿಷಯ ಪ್ರತಿಧ್ವನಿಸುತ್ತೆ, ಆದ್ರೆ ಸರ್ಕಾರದ ಕಡೆಯಿಂದನೇ ಬಾಡಿಗೆ ಫಿಕ್ಸ್ ಆಗಿ ಬಂದಿರೋದ್ರಿಂದ ಇಲ್ಲಿ ವ್ಯಾಪಾರಸ್ಥರು ಅಷ್ಟೊಂದು ಬಾಡಿಗೆ ತಗೊಂಡು ವ್ಯಾಪಾರ ಮಾಡೋದು ಹೆಂಗೆ ಅಂತ ಕೇಳ್ತಾರೆ ಅಂತ ಹೇಳಿ. ಅಟ್ಲೀಸ್ಟ್ ಈಗ ಮೂರು ಸತಿ ಹರಾಜು ಹಾಕ್ಬಿಟ್ಟಿದ್ದಾರೆ, ಯಾರು ಮುಂದೆ ಬಂದಿಲ್ಲ. ಈಗಲಾದ್ರೂ ಶೀಘ್ರದಲ್ಲೇ ಇದು ಸಮಸ್ಯೆ ಬಗೆಹರಿಯುವಂತ ನಿರೀಕ್ಷೆಯಲ್ಲಿ ಇದಾರಾ ವ್ಯಾಪಾರಸ್ಥರು? ಇದಲ್ಲ ಶರ್ಮಿತ, ಯಾಕಂದ್ರೆ ಬಾಡಿಗೆ ಕೊಡೋಕೆ ಮುಖ್ಯ ಸಮಸ್ಯೆ ಏನು ಅಂತಂದ್ರೆ ಈ ಏರಿಯಾ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ ಅಂತ. ಇದೇ ಮಾರ್ಕೆಟ್ ಏನಾದ್ರು ಗಾಂಧಿ ವೃತ್ತ ಆಗಿರ್ಬೋದು ಅಥವಾ ಸಿದ್ದೇಶ್ವರ ದೇವಸ್ಥಾನ ಈ ರೀತಿಯ ಏರಿಯಾಗಳಲ್ಲಿ ಆಗಿದ್ರೆ ಅಷ್ಟು ಬಾಡಿಗೆ ಕೊಡೋಕೆ ವರ್ತ್ ಅನ್ಸ್ತಿತ್ತು. ಆದ್ರೆ ಬಬಲೇಶ್ವರ ಏನಿದೆ ಅಷ್ಟೊಂದು ಪ್ರಮಾಣದಲ್ಲಿ ಬಾಡಿಗೆ ಕೊಡುವಂತ ಏರಿಯಾ ಅಲ್ಲ ಅಂತ ಹೇಳಿ, ಮತ್ತೆ ಈಗ ಡೆವಲಪ್ ಆಗ್ತಾ ಇರುವಂತ ಏರಿಯಾ ಅದು. ಹಾಗಾಗಿ ಮತ್ತೆ ಇಲ್ಲಿ ಅಂಗಡಿ ಹಾಕೊಂಡ್ರು ಯಾರೋ ದೊಡ್ಡ ದೊಡ್ಡ ಶೋರೂಮ್ಗಳು ಹಾಕುವಂತಹ ಮಾರ್ಕೆಟ್ ಏನಲ್ಲ ಇದು. ಚಿಕ್ಕ ಪುಟ್ಟ ಅಂಗಡಿಗಳನ್ನ ಹಾಕೊಂಡೇ ವ್ಯಾಪಾರ ಮಾಡ್ಬೇಕು. ಹಾಗಾಗಿ ಇಷ್ಟು ಪ್ರಮಾಣದ ಬಾಡಿಗೆ ಅಸಾಧ್ಯ ಇಲ್ಲ ಅಂತ ಹೇಳಿ ಇದೇ ಸರ್ಕಾರ, ಇದೇ ಮಹಾನಗರ ಪಾಲಿಕೆ ಗಾಂಧಿ ವೃತ್ತ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಅಂಗಡಿಗಳನ್ನ ಕಟ್ಟಿ ಅಲ್ಲಿ 20-25 ಸಾವಿರವರೆಗೂ ಬಾಡಿಗೆ ಇದೆ. ಆ ಏರಿಯಾ ಹಾಗಿದೆ, ಅದು ಅನಿವಾರ್ಯ. ಬಟ್ ಅಲ್ಲಿ ಫಿಕ್ಸ್ ಮಾಡಿರುವಂತಹ ಬಾಡಿಗೆನ ಇಲ್ಲಿ ಫಿಕ್ಸ್ ಮಾಡಿದ್ರೆ ಹೇಗೆ ಅನ್ನೋದು ಜನರ ಒಂದು ಪ್ರಶ್ನೆ ಆಗಿರುತ್ತದೆ. ಇದು ಕೇವಲ ಈ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಒಂದೇ ಸಮಸ್ಯೆ ಅಲ್ಲ. ಕಳೆದ ಬಾರಿ ನಾವು ಇನ್ನೊಂದು ಸುದ್ದಿಯನ್ನು ಸಹಿತ ಪ್ರಕಟ ಮಾಡಿದ್ವಿ. ಏನಂದ್ರೆ ಇಲ್ಲಿ ವಿಜಯಪುರದ ಈಜುಕೊಳ ಏನಿದೆ ಅಲ್ಲೂ ಸಹಿತ ರೇಟ್ ಹಂಗೆ ಇದೆ. ಸರ್ಕಾರಿ ನೌಕರರಿಗೆ ಕಡಿಮೆ ದರ, ಸಾಮಾನ್ಯ ಜನರಿಗೆ ಹೆಚ್ಚಿನ ದರ ಇತ್ತು. ಇಲ್ಲಿನ ಅಧಿಕಾರಿಗಳು ಅದನ್ನೇ ಸ್ಪಷ್ಟಪಡಿಸಿದ್ದು. ಅದು ಮೇಲ್ಗಡೆಯಿಂದ ಬರುತ್ತೆ ಆದೇಶ, ನಾವೇನ್ ಮಾಡಕ್ಕೆ ಬರುತ್ತೆ. ರಾಜ್ಯದ ಬೇರೆ ಬೇರೆ ಕಡೆ ಅದೇ ರೀತಿ ಇದೆ, ಅದೇ ವಿಜಯಪುರದಲ್ಲಿ ಇದೆ ಅಂತ ಹೇಳಿ. ಹೇಗೆ ಅಲ್ಲೂ ಸಮಸ್ಯೆ ಇತ್ತು ಅದೇ ರೀತಿ ಸೇಮ್ ಇಲ್ಲೂ ಆಗ್ತಾ ಇರೋದಾದ್ರೆ ಬೇರೆ ಸರ್ಕಲ್ಗೆ, ಬೇರೆ ಏರಿಯಾಕ್ಕೆ ಕಂಪೇರ್ ಮಾಡುವಂತ ದರವನ್ನು ಇಲ್ಲಿ ಕಂಪೇರ್ ಮಾಡಿದ್ರೆ ಈಗ ಸಮಸ್ಯೆಗೆ ಮೂಲ ಕಾರಣ ಆಗಿರುತ್ತದೆ ಶರ್ಮಿತಾ.
ಫೈನ್, ಥ್ಯಾಂಕ್ ಯು ಗುರುರಾಜ್ ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ. ಕೆಲವೊಂದ್ಸತಿ ಪ್ರಾಕ್ಟಿಕಲಿನೂ ಥಿಂಕ್ ಮಾಡಬೇಕಾಗುತ್ತೆ, ಯಾವ ಏರಿಯಾದಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ, ಎಷ್ಟು ರೆಂಟ್ ತಗೋಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಪ್ರಾಕ್ಟಿಕಲಿ ಯೋಚನೆ ಮಾಡ್ದಲೇ 18,000 ಫಿಕ್ಸ್ ಮಾಡಿದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಇದನ್ನು ರಿವೈಸ್ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ. ಈ ಸುದ್ದಿಯ ಫಾಲೋಅಪ್ ಅನ್ನು News 18 ಮಾಡುತ್ತೆ. ನೋಡ್ತಾರೆ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.